ಮತ್ತೊಬ್ಬರ ಸಚಿವರನ್ನ ನೇಮಕ ಮಾಡಿಲ್ಲ. ಅದರಿಂದ ನಮ್ಮ ಕೆಲಸಗಳ ಕುಂಠಿತ ಆಗ್ತಾವ. ಅದಕ್ಕೆ ಹೆಚ್ಚುವರಿಯಾಗಿ ತಕ್ಷಣ 1000 ಕೋಟಿ ಬಿಡುಗಡೆ ಮಾಡಿ ಬರ್ತಕ್ಕಂಥ ಅನುದಾನ ರೆಗ್ಯುಲರ್ ಇಟ್ಟುಕೊಂಡು ಮತ್ತೆ 1000 ಕೋಟಿ ಅನುದಾನ ಬಿಡುಗಡೆ ಮಾಡಿ ಅವರಿಗೆ ಸೌಲಭ್ಯಗಳು ಒದಗಿಸಿಕೊಡ್ಬೇಕಂತಕ್ಕಂಥದ್ದು ಒಂದು ಮನವಿ ವಿಚಾರವಾಗಿದೆ. ಜೊತೆಗೆ ಬೇರೆ ಬೇರೆ ವಿಚಾರದೊಳಗೆ ಈ ಸಮಾಜಕ್ಕೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದಂತಕ್ಕಂಥ ಒಂದು ಮನವಿಯನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ತಕ್ಷಣ ನೀವೇನು ಎಸ್ ಟಿ ಪಟ್ಟಿಗೆ ಸೇರಿಸತಕ್ಕಂಥ ನೀವೇನು ನಿರ್ಣಯ ತಗೋತಿರಲ್ಲ ಅದನ್ನು ತಗೋಬಾರ್ದು. ಯಾಕಂದ್ರೆ ತಗೊಂಡ್ರೆ ಇರ್ತಕ್ಕಂಥ ಅದು ಎಸ್ ಟಿ ಅಂತಕ್ಕಂಥ ಒಂದು ಶೆಡ್ಯೂಲ್ ಟ್ರೈಬ್ ಅಂತಕ್ಕಂಥ ಒಂದು ಜಾತಿ ಅಂತಕ್ಕಂಥದಕ್ಕೆ ಅರ್ಥ ಇಲ್ಲ. ಅದನ್ನು ಮಾಡಬೇಡಿ ದಯವಿಟ್ಟು ಅಂತ ಮನವಿಯನ್ನು ಮಾಡಿಕೊಂಡು ಇದು ಸಾಂಕೇತಿಕವಾಗಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ನೀಡಿ ಇದೇನಾದರೂ ಮುಂದುವರೆದ್ರೆ ಶ್ರೀಗಳ ಆದೇಶದಂತೆ ಮಠದ ಆದೇಶದಂತೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಬಹುಶಃ ನಮ್ಮ ಹೋರಾಟ ನಮಗೂ ಗೊತ್ತಿರ್ಬೇಕು. ರಾಜ್ಯ ಸರ್ಕಾರಕ್ಕೆ ಫಾರ್ಮರ್ ಏನು ನಿರ್ಣಯ ತಗೊಂತಾರ ಅದು ಉಗ್ರವಾಗಿ ತಗೊಂಡ್ರೆ ಮಾತ್ರ ಅವತ್ತ ಬಹುಶಃ ಕರ್ನಾಟಕದಲ್ಲಿ ಬಹುಶಃ ಆಡಳಿತ ಏರುಪೇರು ಆಗ್ತೈತಿ. ಹಿಂದೂ ಆಗಿದೆ. ನಮ್ಮ ನಾಯಕರು ಸುಮ್ಮನೆ ಹತ್ತಾರ. ಈಗಾಗಲೇ ನಮ್ಮ ಬಸವಣ್ಣ ಹೇಳ್ತಾರೆ ನಮ್ಮ ಶಾಸಕರು ಬಹುಶಃ ಮಾತಾಡ್ತಾ ಇಲ್ಲ ಅಂತ ಹೇಳಿ. ಮಾತಾಡಿದ್ರೆ ಬಿಡೋದಿಲ್ಲ, ಅದು ಗೊತ್ತಿತ್ತು. ಯಾವಾಗ ಸರ್ಕಾರ ತೆಗಿಬೇಕಂತ ಮಾತಾಡಿದ್ರು, ಒಂದ್ಸಲ ಮಾತಾಡಿದ್ರು ನಮ್ಮ ಸಮಾಜದ MLAಗಳು ಮಿನಿಸ್ಟ್ರುಗಳು, ಅವತ್ತು ಆ ಸರ್ಕಾರಗಳಿಲ್ಲ. ಇದು ಸತ್ಯ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನ ನೀಡ್ತಾ ಇದ್ದೀವಿ. ಬ್ಯಾನರ್ ಮುಂದೆ ತೊಗೊಂಡ್ಬಿಡ್ರಿ ಅಣ್ಣ. ವಾಲ್ಮೀಕಿ ಅವರಿಗೆ ನಮಸ್ಕಾರ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಏನು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಪರಿಸ್ಥಿತಿಗಳ ನಾಯಕರಾದ ಒಂದರಲ್ಲಿರುವ ಬೇರೆ ಸಮುದಾಯವರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಕೇಳ್ತೀನಿ. ಸರ್ಕಾರದ ಗಮನಕ್ಕೆ ನಾನು ಇವತ್ತಿನಿಂದ ಎಲ್ಲರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ